ನಿಧಾನ 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 ನಿಧಾನಕ್ಕೆ 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 ಏನು ಕರಡಿ ಇದು ನಿಧಾನಕ್ಕೆ ಹೋಗು ನಿಧಾನಕ್ಕೆ ಜೈ ಶ್ರೀರಾಮ್. ನಮಸ್ತೆ ಬಂಧುಗಳೇ. ಕಳೆದ ವಿಡಿಯೋದಲ್ಲಿ ನಾನು ಕರಡಿಗಳ ಅನುಭವಗಳನ್ನ ನಿಮಗೆ ನಾನು ಹೇಳಿದ್ದೆ. ಈ ಬಾರಿ ಏನಪ್ಪಾ ಅಂದರೆ ಕರಡಿಗಳ ಭೀಕರ ಕಾಳಗವನ್ನು, ಅದು ಪ್ರಣಯಕ್ಕೋಸ್ಕರ ಭೀಕರ ಕಾಳಗವನ್ನು ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದರಲ್ಲಿ ಸೋತವ್ರು ಯಾರು, ಗೆದ್ದವ್ರು ಯಾರು, ಅದನ್ನೆಲ್ಲ ವಿಶ್ಲೇಷಣೆ ನಂತರ ಮಾಡೋಣ. ಆದರೆ ಅದಕ್ಕೂ ಮುಂಚೆ ಕರಡಿಗಳ ಜೀವನದಲ್ಲಿ ಆಗುವಂಥ ಕೆಲವು ಘಟನೆಗಳು ಹಾಗೂ ಅದರ ಜೀವನ ಶೈಲಿನ ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಬನ್ನಿ ಅವು ಯಾವ್ಯಾವು ಅಂತ ನಾನು ನಿಮ್ಮ ಮುಂದೆ ಹೇಳ್ತೀನಿ. ನಾನು ಇವತ್ತು ಎಲ್ಲಿದ್ದೀನಪ್ಪ ಅಂದರೆ ಕರಡಿ ಗುಹೆ ಏನಿದೆ ಇಲ್ಲಿ ನೋಡಿ, ಈ ಗುಹೆ ಹತ್ರನೇ ಬಂದಿದ್ದೀನಿ. ಇದೊಂದು ಶಾಲೆ. ಈ ಶಾಲೆ ಮೇಲೆ ನಿಂತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇಲ್ಲಿಂದ ನಮ್ಮ ಮನೆ ಕೇವಲ ಒಂದು 3-4 ಮನೆ ಬಿಟ್ಟರೆ ನಮ್ಮ ಮನೆಯೇ, ದೂರ ಏನಲ್ಲ. ನಮಗೆ ಕರಡಿ ಸರ್ವೇ ಸಾಮಾನ್ಯ. ಈ ಸ್ಕೂಲ್ ಪಕ್ಕದಾಗ ಸಿಳಿದು ಬಂದು ನಮ್ಮ ಮನೆ ಅಲ್ಲೆಲ್ಲ ನಮಗೆ ಓಡಾಡೋಕ್ಕೆ ತೊಂದರೆ ಆಗುತ್ತೆ ಅಂತ ಸಹಿತ ಸಾಲಿಗೆ ಲೈನಿಗೆ ತಂತಿ ಬೇಲಿನ ಹಾಕಿಕೊಟ್ಟಿದ್ದಾರೆ ಈ ಸ್ಕೂಲ್ನವರು. ರಾತ್ರಿ ಹೊತ್ತು ನಾವು ಬರೋವಾಗ ಏಕಾಕಿ ಒಂದ್ಸರಿ ಅಡ್ಡ ಬಂದುಬಿಡ್ತವೆ, ಒಂದ್ಸರಿ ಹೀಗೆ ಈ ಥರ ಒಂದ್ಸರಿ ಅಲ್ಲೇ ಅಡ್ಡ ಬಂದುಬಿಟ್ಟಿತ್ತು. ಹಾಗಾಗಿ ಈ ಥರ ತಂತಿ ಮೆಸ್ಸೆಲ್ಲ ಹಾಕ್ಬಿಟ್ಟು ಈಗ ರೆಡಿ ಮಾಡಿ ಕೊಟ್ಟಿದ್ದಾರೆ ನಮಗೋಸ್ಕರನೇ. ಕರಡಿಗಳ ಭೀಕರ ಕಾಳಗ ಏನಪ್ಪ ಅಂದರೆ, ಮೊನ್ನೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಭಾಳ ವೈರಲ್ ಆದಂಥ ಒಂದು ಕರಡಿ ಕಾಳಗನ. ಸುಸ್ತಾಗಿದೆ. ಹೆಂಗ್ ಸೌಂಡ್ ಬರ್ತಿತ್ತು. 5 ಗಂಟೆಯಿಂದನೂ ಬಡ್ಕಂತಿದ್ವು. 5 ಗಂಟೆಯಿಂದಲೂ ನಮಾಜ್ ಆತಲ್ಲ ಅವಾಗಿಂದಲೂ ಹಿಂಗೆ. ಕರಡಿಗಳು ಊರಿನ ಹತ್ರ ಬರೋದಕ್ಕೆ ಕಾರಣಗಳೇನು, ಅಥವಾ ಗ್ರಾಮಗಳ ಒಳಗೆ ಬರೋದಕ್ಕೆ ಕಾರಣಗಳೇನಪ್ಪ ಅಂದರೆ, ಈಗ ಹೆಣ್ಣು ಕರಡಿಗಳಾದರೆ, ಈಗ ನೀವು ಗೊತ್ತಿರೋ ಹಾಗೆ ಸಿಂಹಗಳ ಜಗತ್ತಿನಲ್ಲಿ ಏನಂದರೆ, ಈ ಹೊಸ ಪ್ರೈಡ್ಗೆ ಬಂದಂಥ ಗಂಡು ಸಿಂಹ ತನ್ನ ಹಳೆ ಸಿಂಹರಾಜನ ಮಕ್ಕಳನ್ನ ಎಲ್ಲ ಸಿಂಹದ ಮರಿಗಳನ್ನ ಸಾಯಿಸ್ಬಿಡುತ್ತೆ. ಯಾಕೆ ಅಂದರೆ, ಸಿಂಹಿಣಿಗಳು ಆದಷ್ಟು ಬೇಗ ಪ್ರಣಯಕ್ಕೆ ಸಿದ್ಧವಾಗಲಿ ಅನ್ನೋ ಕಾರಣಕ್ಕೆ ಒಂದಾದರೆ, ನಂತರ ಅವು ತಮ್ಮನ್ನು ದೊಡ್ಡವಾದ್ಮೇಲೆ ಅವು ನಮ್ಮ ಮೇಲೆ ದ್ವೇಷ ಸಾಧಿಸ್ಬೋದು ಅನ್ನೋ ಕಾರಣಕ್ಕೆ ಸಿಂಹಗಳು ತನ್ನ ಬೇರೆ ಸಿಂಹ ಮರಿಗಳನ್ನ ಸಾಯಿಸ್ಬಿಡ್ತವೆ. ಅದು ಕರಡಿಗಳ ಜಗತ್ತಿನಲ್ಲೂ ಹೌದು. ಕರಡಿಗಳ ಜಗತ್ತಿನಲ್ಲಿ ಏನಾಗುತ್ತೆ ಅಂದರೆ, ಕರಡಿ ಗಂಡು ತನ್ನ ಮರಿಗಳನ್ನ ಪಾಲನೆ ಪೋಷಣೆ ಮಾಡೋದ್ರಲ್ಲಿ ಯಾವುದೇ ತರಹದ ರಿಸ್ಕ್ನ ತಗೊಳ್ಳೋದಿಲ್ಲ. ಅದು ಏನಿದ್ರು ಹೆಣ್ಣಿಗೆ ಸಂಬಂಧಪಟ್ಟಿದ್ದು. ಅದು ಮಿಲನ ಆದ ನಂತರ 2-3 ದಿನಗಳಲ್ಲಿ ಅಥವಾ 1 ವಾರ ಇರುತ್ತೆ ಅಷ್ಟೇ. ಆನಂತರ ಅದು ಹೋಗ್ಬಿಡುತ್ತೆ ಮುಂದೆ ಹುಡ್ಕೊಂಡು ಬೇರೆ ಹೆಣ್ಣುಗಳನ್ನ ಹುಡ್ಕೊಂಡು ಹೋಗುತ್ತೆ. ಅವಾಗ ಏನಾಗುತ್ತೆ, ಅಲ್ಲಿ ಅದು ಇನ್ನೊಂದು ಗಂಡಿನ ಜೊತೆ ಇದ್ದಾಗ ಏನಾಗುತ್ತೆ, ಅವೆರಡು ಗಂಡುಗಳ ಮಧ್ಯೆ ಡಾಮಿನೇಟಿಂಗ್ ಶುರು ಆಗುತ್ತೆ. ಅಲ್ಲಿ ದೊಡ್ಡ ಫೈಟ್ ಆಗುತ್ತೆ. ಆ ದೊಡ್ಡ ಫೈಟಲ್ಲಿ ಅಥವಾ ಕರಡಿನೇ ಸಾಯ್ಬೋದು, ಅಥವಾ ಹೊಡೆದಾಟದಲ್ಲಿ ಆ ಕರಡಿ ಎದ್ಕೊಂಡು ಹೋಗ್ಬೋದು. ಇದು ಪ್ರಾಣಿಗಳ ಜಗತ್ತಿನಲ್ಲಿ ಸರ್ವೇ ಸಾಮಾನ್ಯ. ಆನೆ ಆಗಲಿ, ಸಿಂಹ ಆಗಲಿ, ಪ್ರತಿಯೊಂದರಲ್ಲೂ ಇದು ಸಾಮಾನ್ಯ. ಆದರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಸೇಫ್ ಝೋನನ್ನು ಆಯ್ಕೆ ಮಾಡುತ್ತೆ. ಏನಂದರೆ, ನೀವು ನೋಡಿರ್ಬೋದು, ನಾಯಿಗಳು ಯಾವ ಥರ ಬಲಿಷ್ಠವಾದ ಪ್ರಾಣಿನ ಆಯ್ಕೆ ಮಾಡುತ್ತೆ, ಆ ರೀತಿಯೇ ಕರಡಿನೂ ಕೂಡ ಇಲ್ಲಿ ಬಲಿಷ್ಠವಾದ ಕರಡಿನ ಆಯ್ಕೆ ಮಾಡುತ್ತೆ. ಅದು ಆಯ್ಕೆ ಮಾಡಿದ ತಕ್ಷಣ ಒಪ್ಕೊಂಡ್ಬಿಡುತ್ತಾ? ಇಲ್ಲ, ಸಾಧ್ಯನೇ ಇಲ್ಲ, ಅದು ಒಪ್ಪೋದೇ ಇಲ್ಲ. ಅನಂತರ ಏನಾಗುತ್ತೆ, ಅದು ಜೊತೆ ಮೇಲೆ ಓಡಾಡ್ತವೆ. ಇದು ಕರಡಿಗೆ ಮದ ಒಂದು ತುದಿಯನ್ನು ತಲುಪಿದ್ದಾಗ ಏನಾಗುತ್ತೆ, ಗಂಡು ಕರಡಿ ಹೆಣ್ಣು ಕರಡಿನ ಫೋರ್ಸ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಹೆಣ್ಣು ಕರಡಿ ಬಿಲ್ಕುಲ್ ಒಪ್ಪೋದೇ ಇಲ್ಲ, ಸುತಾರಾಮ್ ಒಪ್ಪೋದೇ ಇಲ್ಲ. ಅವಾಗೇನತ್ತೆ, ಅವಾಗೊಂದು ಭೀಕರ ಕಾಳಗ ಆಗುತ್ತೆ. ಆ ಕಾಳಗನೇ ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಕಾಳಗನ ನೋಡಿ ಆ ನಂತರ ನಾನು ನಿಮಗೆ ಮುಂದೆ ವಿಶ್ಲೇಷಣೆ ಮಾಡ್ತೀನಿ. సోతకా ఎందుకు இன்னைக்கு ஃபங்க்ஷன் அவங்க வீட்ல நாயங்கெல்லாம் கத்திட்டு இருக்குது. விழுந்துச்சு. ஐயா கீழே வந்துச்சு. பேச்சு மனசு இருக்காது. எங்க ரத்னத்தோடு ரத்னத்தை பிடிச்சிக்கிறலாட்டு வந்து அடி சான் கட்டிக்கிறது. ரத்னத்தை பிடிக்கிறனா ரோடு கீழ் விழுந்து ಯಶ್ವಿಕಾ. ಅಕಸ್ಮಾತ್ ನಾವೇನಾದರೂ ಈ ಕರಡಿಗಳು ಮೇಟಿಂಗ್ ಸಮಯದಲ್ಲಿ ಅಕಸ್ಮಾತ್ ಈ ಕಾಳಗದ ಸಂದರ್ಭದಲ್ಲಿ ಮನುಷ್ಯ ಏನಾರ ಸಿಕ್ಕಿದ್ರೆ, ಪರಮಾತ್ಮ ಮನುಷ್ಯನ ಗತಿ ಅವನು ಗುರುತೇ ಸಿಗದಾಗ ಮಾಡಿಬಿಡ್ತವೆ ಕರಡಿಗಳು. ಅಷ್ಟು ಭೀಕರವಾಗಿ ದಾಳಿ ಮಾಡ್ತವೆ.
ಅದರಲ್ಲೂ ನಮ್ಮ ಭಾರತೀಯ ಏಷ್ಯನ್ ಕರಡಿಗಳು, ಅದು ಸ್ಲೋತ್ ಬಿಯರ್ ಅಂದರೆ ಸೋಮಾರಿ ಕರಡಿಗಳು ಅಂತ. ಈ ಸ್ಲೋತ್ ಬಿಯರ್ ಇದೆಯಲ್ಲ, ಭಾಳ ಡೆಡ್ಲಿ ಡೇಂಜರಸ್ ಕರಡಿಗಳಲ್ಲಿ ಒಂದು. ಹಾಗಾಗಿ ಈ ಕರಡಿಗಳಿಗೆ ಪ್ರಪಂಚದ ಎಲ್ಲರೂ ಹೆದರುವಂಥ ಕರಡಿ ಅಂದರೆ ನಮ್ಮ ಭಾರತದ ಸ್ಲಾತ್ ಬಿಯರ್. ಅದನ್ನು ನೀವು ನೆನಪಿಟ್ಕೊಳ್ಳಿ. ಆಮೇಲೆ ಏನಾಗುತ್ತೆ, ಕರಡಿ ಕೊನೆಗೆ ಒಡೆದಾಡಿ ಈ ಗಂಡು ಕರಡಿ ಏನು ಮಾಡುತ್ತೆ, ಹೆಣ್ಣು ಕರಡಿನ ಭಾಳ ಹೊಡೆದು ಬಿಡುತ್ತೆ. ಹೆಚ್ಚು ಕಮ್ಮಿ ಆದರೆ ಹೆಣ್ಣು ಕರಡಿ ಸಾಯೋವಂಥ ಪರಿಸ್ಥಿತಿನೂ ಬರ್ಬೋದು, ಸಾಯಲೂಬಹುದು. ಅಷ್ಟು ಭೀಕರವಾಗಿರುತ್ತೆ ಈ ಕಾಳಗ. ಆ ಹೆಣ್ಣು ಸೋತು ಗಂಡಿಗೆ ಶರಣಾಗುತ್ತೆ. ತದನಂತರ ಅದೆಲ್ಲ ಮೇಟಿಂಗ್ ಆಗುತ್ತೆ. ಅದು ತನ್ನ ಬಿಟ್ಬಿಟ್ಟು 2-3 ದಿನದಲ್ಲಿ ಬಿಟ್ಟು ಬೇರೆ ಕಡೆ ಹೋಗ್ಬಿಡುತ್ತೆ. ಕರಡಿ ಏನೋ ಗರ್ಭಧಾರಣೆ ಆಗುತ್ತೆ, ಇಷ್ಟು ದಿನದೊಳಗೆ ಗರ್ಭಧಾರಣೆ ಆಗುತ್ತೆ, ಅದು ಮರಿ ಹಾಕುತ್ತೆ. ಅದು ಮರಿ ಎಲ್ಲ ಹಾಕುತ್ತೆ ಅಂದರೆ ಸಾಮಾನ್ಯವಾಗಿ ಗ್ರಾಮಗಳ ಅಥವಾ ಊರಿನ ಹತ್ರನೇ ಹಾಕೋದು. ಯಾಕೆಂದ್ರೆ ಈ ಗಂಡು ಕರಡಿಗಳು ಮತ್ತೆ ಬಂದು, ಬೇರೆ ಗಂಡು ಕರಡಿಗಳು ಅಕಸ್ಮಾತ್ ಬಂದು ಮತ್ತೆ ಆ ಮರಿಗಳನ್ನ ಸಾಯಿಸಿ ತದನಂತರ ಮತ್ತೆ ಇದನ್ನ ಮೇಟಿಂಗ್ ಮಾಡೋಕ್ಕೆ ಪ್ರಯತ್ನ ಪಡೋ ಕಾರಣಕ್ಕೋಸ್ಕರ ಹೆಣ್ಣು ಕರಡಿಗಳು ಏನು ಮಾಡ್ತವೆ, ಊರಿನ ಹತ್ರನೇ ಬಂದು ಮರಿಗಳನ್ನ ಹಾಕ್ತವೆ. ಊರಿನ ಸುತ್ತಮುತ್ತ ಸಿಗುವಂಥ ತಿನಿಸುಗಳನ್ನೇ ತಿಳ್ಕೊಂಡು ಭಾಳ ದೂರ ಹೋಗೋದಿಲ್ಲ. ಆದರೂ ಒಂದು ತಿಂಗಳವರೆಗೂ ಅದು ಗುಹೆಯಿಂದ ಮರಿ ಹಾಕಿ 1 ತಿಂಗಳವರೆಗೂ ಬರೋದೇ ಇಲ್ಲ. ಅಲ್ಲಿವರೆಗೂ ಅದೇನಾಗಿರುತ್ತೆ, ಹೈಬರ್ನೇಷನ್ಗೆ ಹೋಗಿರುತ್ತೆ. ಆ ಮರಿ ಹಾಕೋಕ್ಕಿಂತ ಮುಂಚೆ ತನ್ನ ದೇಹವನ್ನು ದಷ್ಟಪುಷ್ಟವಾಗಿ ಬೆಳೆಸ್ಕೊಂಡು, ಭಾಳ ಸಾಕಷ್ಟುವಾಗಿ ಇದನ್ನೆಲ್ಲ ಬೆಳೆಸ್ಕೊಂಡು, ಕೊಬ್ಬನ್ನೆಲ್ಲ ಬೆಳೆಸ್ಕೊಂಡು ಶೇಖರಣೆ ಮಾಡ್ಕೊಂಡಿರುತ್ತೆ. 1 ತಿಂಗಳವರೆಗೂ ಅದು ಗುಹೆಯಿಂದ ಹೊರಗೆ ಬರೋದಿಲ್ಲ. 1 ವಾರದವರೆಗೂ ಕರಡಿ ಮರಿಗಳು ಕಣ್ಣನ್ನೇ ಬಿಟ್ಟಿರೋದಿಲ್ಲ. ಅದು 1 ತಿಂಗಳವರೆಗೂ ಜತನದಿಂದ ಕಾಪಾಡಿ, ಅದು ಎಷ್ಟು ಬಳಲಿರುತ್ತೆ ಅಂದರೆ ತಿಂಗಳಾದ ಮೇಲೆ ಅದು ನಡೆಯೋದು ಕಷ್ಟ. ಅಂಥ ಸಂದರ್ಭದಲ್ಲಿ ಬಂದು ಸುತ್ತಮುತ್ತ ಸಿಗುವಂಥ, ಇಲ್ಲಿ ಊರ ಹತ್ರ ಸಿಗುವಂಥ ಫುಡ್ಗಳನ್ನ ತಿಂದು ಜೀವನ ಮಾಡ್ಕೊಂಡು, ಅದಂತರ ಹೇಗೋ ಸರ್ವೈವ್ ಆಗಿ ಮರಿಗಳನ್ನ ಆನಂತರ ಓಡಾಡೋದಂಗೆ ಆದಮೇಲೆ ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಆಮೇಲೆ ಮೇಯ್ತಾ ಅದು ಸರಿಯಾಗುತ್ತೆ. ಆದರೆ ಇನ್ನೊಂದೇನಪ್ಪ ಅಂದರೆ, ಆ ವಯಸ್ಸಲ್ಲೂ ಸಹಿತ ಗಂಡು ಕರಡಿಗಳು ಮರಿಗಳ ಮೇಲೆ ಅಟ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವು ಆದಷ್ಟು ಊರಿನ ಸುತ್ತಮುತ್ತನೇ ಓಡಾಡ್ಕೊಂಡಿರ್ತವೆ ಸೇಫ್ಟಿಗೋಸ್ಕರ. ಗಂಡು ಕರಡಿ ಯಾಕಪ್ಪ ಅಂದರೆ, ಗಂಡು ಕರಡಿ ಸ್ವಲ್ಪ ನಾಚಿಕೆ ಸ್ವಭಾವ. ಊರಿನ ಹತ್ರ ಬಂದರೆ ಸ್ವಲ್ಪ ಅದು ಭಯ ಪಡುತ್ತೆ, ಊರಿಂದ ಆದಷ್ಟು ದೂರ ವೈಲ್ಡಲ್ಲೇ ಇರೋಕ್ಕೆ ಇಷ್ಟಪಡುತ್ತೆ. ಹಾಗಾಗಿ ಹೆಣ್ಣು ಕರಡಿಗಳಿಗೆ ಇದೊಂದನ್ನು ಆಯ್ಕೆ ಮಾಡ್ಕೊಂತಾರೆ. ತದನಂತರ ಇನ್ನೊಂದು ಕಾರಣ ಏನಪ್ಪ ಅಂದರೆ, ಕರಡಿಗಳು ಊರೊಳಗೆ ಬರೋಕ್ಕೆ ಕಾರಣ ಅಂದರೆ, ಈ ಮುದಿ ಕರಡಿಗಳಿಗೆ ದೂರ ಹೋಗಿ, ಈಗ ಸುತ್ತಮುತ್ತ ಪ್ರದೇಶದಲ್ಲಿ ಎಲ್ಲೂ ಫುಡ್ ಸಿಗೋದಿಲ್ಲ. ಹಾಗಾಗಿ ದೂರ ಹೋಗಿ ಫುಡ್ಡನ್ನು ಸರ್ಚ್ ಮಾಡ್ಕೊಂಡು, ಊಟ ಮಾಡ್ಕೊಂಡು, ತಿನ್ಕೊಂಡು ಬರೋತ್ತಿಗೆ ಅದಕ್ಕೆ ಆಗೋದಿಲ್ಲ, ಕೈಲಾಗೋದಿಲ್ಲ. ಆ ಕಾರಣಕ್ಕೋಸ್ಕರ ಏನು ಮಾಡ್ತವೆ, ಊರಿನ ಪಕ್ಕದಲ್ಲೇ ಇರೋವಂಥ ತಿಪ್ಪೆಗಳು ಸಿಗೋವಂಥ ಹುಳುಗಳು, ಅವು ಇವು ಮತ್ತು ಇರುವೆ ಗೊದ್ದದ ಗೂಡುಗಳು. ಆನಂತರ ಏನಾಗುತ್ತೆ, ಈ ಮಳೆಗಾಲ ಬಂತು ಅಂದರೆ ಏನಾಗುತ್ತೆ, ರೋಡ್ ಸೈಡಲ್ಲಿ ಯಾವ ವೆಹಿಕಲ್ ಓಡಾಡದೇ ಇರೋವಂಥ ಜಾಗದಲ್ಲಿ ಇರುವೆಗಳು, ಗೊದ್ದಗಳು, ಅನಂತರ ಮಳೆ ಹುಳುಗಳು, ಈ ಥರಗಳು ರೋಡಲ್ಲಿ ಸಾಕಷ್ಟು ಬಂದು ಬಿದ್ದಿರ್ತವೆ. ಅವನ್ನ ಇಲ್ಲಿಂದ ಹೋಗ್ತಾ ತಿನ್ಕೊಂಡು ಹೋಗೋದು, ಅಲ್ಲಿಂದ ಬರ್ತಾ ತಿನ್ಕೊಂಬರೋದು. ಅದು ಅಕಸ್ಮಾತ್ ಯಾವ್ದಾರ ವೆಹಿಕಲ್ ಬಂತು ಅಂದರೆ ಸೈಡಿಗೆ ಹೋಗೋದು, ಮತ್ತು ಅದೇ ಪ್ರಕಾರ ಹೋಗ್ತಾ ತಿನ್ಕೊಂಡು ಹೋಗೋದು, ಬರ್ತಾ ತಿನ್ಕೊಂಡು, ಇದನ್ನೇ ಕಾಲ ಕಳೆದು ಅವು ಜೀವನ ಮಾಡ್ತವೆ. ಹಾಗಾಗಿ ಕರಡಿಗಳು ಸಾಮಾನ್ಯವಾಗಿ ಊರಿಗೆ ಬರೋ ಕಾರಣನೇ ಇಷ್ಟು. ಆನಂತರದಲ್ಲಿ ಈಗ ಹೆಣ್ಣು ಕರಡಿ ಮರಿಗಳ ಜೊತೆ ಈಗ ಫುಡ್ ಸರ್ಚಿಂಗ್ ಅಂತ ಹೋದಾಗ, ಅದು ಮರಿಗಳು ನಿಮಗೆ ಗೊತ್ತಿರ್ಬೋದು, ಮಕ್ಕಳು ಹೇಗೆ ನಮ್ಮ ಮನುಷ್ಯರ ಮಕ್ಕಳು ಹೇಗೆ ತುಂಟಾಟ ಆಡ್ಕೊಂಡು ಚೆಲ್ಲಾಟ ಆಡ್ಕೊಂಡು ಹೋಗ್ತಾವೆ, ಆ ರೀತಿ ಈ ಕರಡಿ ಮರಿಗಳು ಏನು ಮಾಡ್ತವೆ, ಮನುಷ್ಯರಿದ್ದಲ್ಲಿಗೆ ಆಟ ಆಡ್ಕೊಂಡು ಚಿನ್ನಾಟ ಆಡ್ಕೊಂಡು ಬೇಕು ಅಂತಲೇ ಹೋಗ್ತವೆ. ಆಗೇನಾಗುತ್ತೆ, ತಾಯಿ ಕರಡಿ ನನ್ನ ಮರಿಗಳಿಗೆ ಏನಾದ್ರು ತೊಂದರೆ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಆ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದೇ ಮನುಷ್ಯನಿಗೂ ಕರಡಿಗೂ ಆಗುವಂಥ ಬ್ಯಾಟಲ್ ಅಂದರೆ ಇದೇ ರೀತಿಯೇ ಆಗೋದು. ಈ ರೀತಿಯೇ ಮನುಷ್ಯ ಮತ್ತು ಕರಡಿಗಳ ಒಂದು ದಾಳಿ ಕಾರಣ ಆಗೋವಂಥ ವಿಚಾರಗಳು ಇಷ್ಟು. ಆ ನಂತರದಲ್ಲಿ ನೀವು ಗಮನಿಸ್ಬೋದು, ನಾನು ಗಮನಿಸಿರೋ ಹಾಗೆ, ನಾನು ಭಾಳಷ್ಟು ಕರಡಿಗಳ ಬಗ್ಗೆ ಇಲ್ಲಿ ಗಮನಿಸ್ತಾನೆ ಇರ್ತೀನಿ. ಆದರೆ ನನ್ನ ಹತ್ರ ಫೋಟೋಗ್ರಫಿ ಮಾಡೋವಷ್ಟು ಕ್ಯಾಮ್ರಾ ಇಲ್ಲ. ಸದ್ಯ ಮೊಬೈಲಲ್ಲಿ ಮಾಡೋದ್ರಿಂದ ನನಗಷ್ಟು ನಿಮ್ಮ ಮುಂದೆ ತೋರ್ಸೋಕ್ಕಷ್ಟು ಝೂಮು ಆಗಲಿ ಅಷ್ಟೊಂದು ಕ್ಲಾರಿಟಿ ನಿಮಗೆ ಸಿಗೋದಿಲ್ಲ. ಏನಪ್ಪ ಅಂದರೆ, ಗಂಡು ಕರಡಿ ಭಾಳ ನಾಚಿಕೆ ಸ್ವಭಾವ. ಮತ್ತು ಇನ್ನೊಂದೇನೆಂದರೆ, ತನ್ನ ಸಂಗಾತಿನ ಎಷ್ಟು ಜತನವಾಗಿ ಕಾಪಾಡುತ್ತೆ ಅಂದರೆ, ಒಂದು ಚೂರು ಸೌಂಡ್ ಎಲ್ಲಾರ ಆಯಿತು ಅಂದರೆ, ನಾವು ಅಕಸ್ಮಾತ್ ನಾನು ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ನಾನು ಕರಡಿ ಥರ ಸೌಂಡ್ ಮಾಡ್ತೀನಿ, ಗಂಡು ಕರಡಿ ಥರ ಸೌಂಡ್ ಮಾಡ್ತೀನಿ. ಆ ಸೌಂಡ್ ನಾನು ಮಾಡಿದಾಗ, ಹಾಗಾದರೆ ಗಂಡು ಕರಡಿ ಯಾವ ಥರ ಸೌಂಡ್ ಮಾಡುತ್ತೆ ಅನ್ನೋದು ನಿಮಗೆ ಉದಾಹರಣೆ ಬೇಕು ಅಂದರೆ ತೋರಿಸ್ತೀನಿ. ಸಾಕಾ ನೋಡಿ, ಈ ಥರ ಗಂಡು ಕರಡಿ ಸೌಂಡ್ ಮಾಡುತ್ತೆ. ಈ ಸೌಂಡಿಗೆ ಏನಾಗುತ್ತೆ, ತನ್ನ ಸಂಗಾತಿನ ಎಷ್ಟು ಜತನವಾಗಿ ಕಾಪಾಡುತ್ತೆ ಅಂದರೆ, ಅದನ್ನು ನೋಡೋಕ್ಕೆ ನಾನು ಖುಷಿ ಆಗುತ್ತೆ. ಅದು ವೈಲ್ಡ್ ಲೈಫ್ ಫೋಟೋಗ್ರಫಿಯರ್ ಆದರೆ ನೀವು ಭಾಳ ಚೆನ್ನಾಗಿ ಸೆರೆ ಹಿಡಿತಾರೆ. ನನ್ನಲ್ಲಿ ಆ ಭಾಗ್ಯ ಇಲ್ಲ, ದಯವಿಟ್ಟು ಕ್ಷಮಿಸಿ. ಆನಂತರದಲ್ಲಿ ಕರಡಿಗಳ ವಿಚಾರವಾಗಿ ಹೇಳೋದಂದರೆ, ನಾವು ಕರಡಿಗಳ ಜೊತೆಗೆ ಬೆಳೆದು ಕರಡಿಗಳ ಜೊತೆಗೆ ಇರೋದ್ರಿಂದ ನಾವು ಕರಡಿಗಳನ್ನ ಭಾಳ ಅಬ್ಸರ್ವ್ ಮಾಡ್ತೀವಿ. ಅದು ಈ ಹತ್ರದಲ್ಲೇ ನಾನು ಬೆಳಗ್ಗೆ ಸಂಜೆ ಅದನ್ನು ವಾಕ್ ಹೋಗೋವಾಗೆಲ್ಲ ಕರಡಿಗಳು ಸಿಗ್ತಾನೆ ಇರ್ತವೆ.
ಅವನ್ನ ಅಬ್ಸರ್ವ್ ಮಾಡ್ತಿರ್ತೀವಿ, ಗುಡ್ಡದಲ್ಲಿ ಓಡಾಡ್ತಿರ್ತವೆ, ಅವನ್ನ ಅಬ್ಸರ್ವ್ ಮಾಡ್ತಿರ್ತೀವಿ. ಒಮ್ಮೆ ಇದೊಂದು ವಿಡಿಯೋ ನೋಡಿ ನಿಮಗೆ ತೋರಿಸ್ತೀನಿ. ಏನಪ್ಪ ಅಂದರೆ ಕರಡಿಗಳು, ಗಂಡು ಕರಡಿಗಳು ಯಾಕೆ ಇದಾಗುತ್ತೆ ಅಂದರೆ, ನಾನು ನೋಡಿದಾಗೆ 2 ಮರಿಗಳಿದ್ವು, ಚಿಕ್ಕ ಮರಿಗಳು, ಇಷ್ಟಿದ್ದು ಮರಿಗಳು. ನಾವು ಹಾಕುವಾಗ ಒಂದ್ಸರಿ ನಮಗೆ ಗುಡ್ಡದ ಮೇಲೆ ಇತ್ತು, ಅದನ್ನು ತೀರಾ ಕೆಳಗೆ ಇರಲಿಲ್ಲ, ಗುಡ್ಡದ ಮೇಲೆ ಇತ್ತು. ನಾವು ಕರಡಿ ತಕ್ಷಣ ಕಂಡುಬಿಡ್ತು ನನಗೆ. ಸಡನ್ನಾಗಿ ಕರಡಿ ಅಂತ ನಾವೆಲ್ಲ ತಿರುಗಿ ನೋಡುವಾಗ ಅದೇನಾಯಿತು, ತಾಯಿ ಕರಡಿ ನಮ್ಮನ್ನು ಅಲ್ಲಿಂದನೇ ಅಗ್ರೆಸಿವ್ ಆಗಿ ಸ್ವಲ್ಪ ಫೋರ್ಸ್ ಕೊಡೋಕ್ಕೆ ಶುರು ಮಾಡ್ತು. ಆವಾಗ ನಾವೇನು ಮಾಡಿದ್ವಿ, ನೋಡ್ತಿದ್ವಿ, ಸುಮ್ಮನೆ ನೋಡಿದ್ವಿ. ಅದಾಯಿತು, ನಮ್ಮ ಪಾಡಿಗೆ ನಾವು ಹೋದ್ವಿ, ಅದ್ರ ಪಾಡಿಗೆ ಅದೋಯ್ತು. ಸ್ವಲ್ಪ ದಿನಗಳ ನಂತರ ಏನಾಯಿತು ಅಂದರೆ, ಆ ಕರಡಿ ಮರಿಗಳಲ್ಲಿ 2 ಮರಿಗಳಲ್ಲಿ ಒಂದೇ ಉಳಿದಿದ್ದು. ಆ ಒಂದು ಮರಿ ಸ್ವಲ್ಪ ದೊಡ್ಡದಾಗಿತ್ತು. ಅದೊಂದು ಮರಿ ಅನಾಥವಾಗಿ ಇಲ್ಲೇ ಹಿಂಗೆ ಸುತ್ತಮುತ್ತ ಅಡ್ಡಾಡ್ತಾ ಇತ್ತು. ಅದನ್ನು ವಿಡಿಯೋ ಮಾಡಿದ್ದೀನಿ, ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಸ್ನೇಹಿತರೆ, ಇಷ್ಟು ನನ್ನ ಕರಡಿಗಳ ಅನುಭವ. ಇನ್ನೂ ಮುಂದೆ ಇದೇ ಥರದ ಕರಡಿ ಅನುಭವಗಳು ನಾನು ನಿಮಗೆ, ಭಾಳಷ್ಟುಗಳು ಇದ್ದಾವೆ ಅನುಭವಗಳು, ಅದನ್ನು ನಾನು ನಿಮಗೆ ಮುಂದೆ ತಿಳಿಸ್ತೀನಿ. ಏನಪ್ಪ ಅಂದರೆ, ಈ ಒಂದು ಕರಡಿಗಳ ವಿಚಾರಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಬೆಂಬಲಿಸಿ, ನಮ್ಮನ್ನ ಬೆಳೆಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ.